ಆ ಸಂಕಲ್ಪಗಳ ಬಗ್ಗೆ ಮಾತಾಡ್ತಾ ಇದ್ರಿ, ದಿನಚರಿ ಅಂತ. ರೈಟ್, ಮನೆ ನೀವು ಹೇಳ್ದಂಗೆ ಏನೋ ಒಂದು ಕನ್ಸ್ಟ್ರಕ್ಷನ್ ಅಂತ ಮಾಡಿಕೊಂಡ್ರು. ಈ ದಿನಚರಿಯ ಫಾಲೋ ಅನ್ನೋದು ಹೆಂಗೆ ಸಾಧ್ಯ ಅಂದರೆ ಹೆಂಗೆ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ, ಮತ್ತು ಮನೆಯೇ ಅಷ್ಟು ಸುಭಿಕ್ಷವಾಗಿದ್ದಾಗ ಅಂದ್ಕೊಂಡಿದ್ದು ಸುಲಭವಾಗಿ ಫಲಿಸ್ತಾ ಹೋಗುತ್ತೆ ಅಂತನಾ? ಅದಕ್ಕೆ ಒಂದು ಸಣ್ಣ ಉದಾಹರಣೆ ಇದನ್ನು ಹೇಳ್ಬಿಟ್ಟು ಮುಂದುವರಿಸ್ತೀನಿ. ಸಾಲ ಆ ಮಗುನು ಹುಟ್ಟೋದೂ ಕೂಡ ಯಾಕೆ ಬೇಕಿತ್ತು ಆ ಕ್ರಮದಲ್ಲಿ, ಅಪ್ಪ ಅಮ್ಮನಿಗೂ ಇದು ಬೇಕಿತ್ತ ಅಂತ ನಿಮ್ಮ ಪ್ರಶ್ನೆ ಕೇಳಿದೆಮ್ಮ. ಅದಕ್ಕೆ ಉತ್ತರ ಈಗ ಮಾತಾಡ್ದಲ್ಲ, ಸಾಲ ಅರ್ಥ ಆಯ್ತಲ್ಲ, ಹೌದಲ್ಲ? ಹಾಗೆ ಬೆಕ್ಕು ಹೊಡೆದಾಕಿರೋದು, ಹಾವು ಹೊಡೆದಿರೋದು, ಹಸು ತಗೊಂಡೋಗಿ ಹಾಕಿರೋದು ಎಲ್ಲವೂ ನಡೆಯುತ್ತಲ್ಲ, ಇದೆಲ್ಲವೂ ಸಾಲನೇ. ಹಾಗಾದ್ರೆ ಇನ್ನೊಂದು ಗುರುಗಳೇ, ಇವತ್ತಿನ ಜೀವನ ಶೈಲಿಯೋ ಅಥವಾ ಏನೋ ಗೊತ್ತಿಲ್ಲ, ಕೆಲವೊಬ್ಬರು ಗರ್ಭದಲ್ಲೇ ಮಗುವನ್ನು ತೆಗೆಸುವಂತಹ ಪ್ರಯತ್ನ ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ಬೋದು? ಅಂದರೆ ಆತ್ಮಹತ್ಯೆ ಅಂತಕ್ಕಂತಹದ್ದು ನಾವೇನು ಹೇಳ್ತೀವೋ, ಗರ್ಭಪಾತ ಅಂತಕ್ಕಂಥದ್ದು ಈಕ್ವಾಲಿಟಿ ಅದೇ ಶಕ್ತಿ ಇರುತ್ತೆ ಅದರಲ್ಲಿ. ಹೌದು. ಆಮೇಲೆ ಇನ್ನೊಂದೇನೆಂದರೆ, ಅತಿಯಾಗಿ ಆ ಮನೆಯಲ್ಲಿ ಗರ್ಭಪಾತಗಳು ಕಾರಣಾಂತರ ಏನೋ ಇರ್ಬೋದು, ಅವರೇ ಮಾಡ್ಕೋತಾರೋ ಅದೇ ಆಗುತ್ತೋ ಇನಿವನ್, ಆದರೆ ಗರ್ಭಪಾತ ಅಂತೂ ನಡೆಯುತ್ತೆ, ಅಂತೂ ಕೊಲೆ. ಹೌದಾ? ಅಂದ್ರೆ ನಾ ಕೊಲೆ ಅಂತ ಅನ್ಕೊಂಡಿರಲ್ಲ, ವಶನ ಆಯ್ತು ಅಂತ ತುಂಬ ಸರಳಾಗಿ ಹೇಳ್ಬಿಡ್ತೀವಿ, ಕೊಲೆನೇ ಅದು. ಈಗ ಕಾರಣ ಯಾವುದೇ ಇರ್ಬೋದು, ಕೊಲೆ ಅಂತೂ ಆಯ್ತು, 1, 2, 3, 4 ಎಷ್ಟೋ ಆಗಿರ್ಬೋದು. ಈ ರೀತಿ ಆಗ್ತಕ್ಕಂಥದ್ದು ಹೆಣ್ಣಿನಿಂದಾನೇ ಅಂತ ಅನ್ಕೋತೀವಲ್ಲ, ಇದು ತಪ್ಪು. ಗಂಡು ಇದಕ್ಕೆ 80% ಕಾರಣಕರ್ತನಾಗಿರ್ತಾನೆ. ಅಂದ್ರೆ ಅವನ ದೇಹದಲ್ಲಿ ಇರತಕ್ಕಂತಹ ಸಮಸ್ಯೆಯಿಂದ ಗರ್ಭಪಾತ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಒಂದು. ಎರಡನೇದು, ಹೆಣ್ಣಿನ ಬಂಜೆ ಅಲ್ಲ, ಗಂಡು ಬಂಜೆತನ ಜಾಸ್ತಿ ಇದೆ ಇವತ್ತು. ಜನರಲ್ ಲೆಕ್ಕ ಹಾಕಿದ್ರೆ ಗಂಡು ಬಂಜೆತನಕ್ಕೆ ತುಂಬಾ ಹತ್ರ ಆಗ್ತಾ ಇದ್ದಾನೆ. ಆದ್ರೆ ಹೆಣ್ಣು ಮೇಲೆ ಗೂಬೆ ಹೊರಿಸ್ತಾರೆ, ಇವಳು ಮಕ್ಕಳಾಗಲಿಲ್ಲ, 4 ವರ್ಷ ಆಯ್ತು ಮದುವೆ ಆಗಿ ಅಂತ. ನನ್ಗನ್ಸುತ್ತೆ, ಎಲ್ಲಿಗೆ ತಗೊಂಡು ಯಾರ ಮೇಲೆ ಹಾಕ್ತಾರಲ್ಲ, ಹೇಗೆ ಹಾಕ್ತೀರಾ ಇದು? ಈಗ ಗಂಡು ಬಂಜೆತನ ಒಪ್ಕೊಳ್ಳಲ್ಲ, ಸಾಧ್ಯ ಇಲ್ಲ, ಅವನು ಒಪ್ಕೊಳ್ಳಲ್ಲ. ಏನಪ್ಪ ನೀನು ಹಿಂಗೆ ಅಂದ್ರೆ, ಇಲ್ಲಪ್ಪ ಕರೆಕ್ಟ್ ಆಗಿದ್ದೀನಿ ಅಂತ ನಮ್ಮಂತರ ಹತ್ರ ಬಂದ್ರೆ, ಅವ್ರು ಡಾಕ್ಟ್ರು ಹೇಳಿರಬಾರ್ದು ಅಂತ ಕೆಲಸ ಹೇಳ್ಬಿಡ್ತೀವಿ ನಾವು. ಅಂದ್ರೆ ನೇರವಾಗಿ ಹೀಗೆ ಆಗಿದೆ ಅಂತ ಹೇಳ್ಬೋದು, ಹೇಳಿದಾಗ ಕತ್ ಬಗ್ಸ್ಬೇಕಾಗತ್ತೆ. ಆ ರೀತಿ ಆದರೆ ಮದುವೆ ಮಾಡೋರೆಲ್ಲ, ನಾನು ಹೇಳಿದೆ ಆವಾಗಲೇ, ವರ್ಷಕ್ಕೆ 5 ಮದುವೆ ಆಗಲ್ಲ. ನಾನು ತರ ಹೇಳ್ದಂಥ ರೀತಿಯಲ್ಲಿ ಕಂಡಿಡಿದು ಮದುವೆ ಮಾಡೋದು ಯಾವ್ದ್ರೆ ವರ್ಷಕ್ಕೆ 5 ಮದುವೆ ಆಗಲ್ಲ. ಈಗ ಏನಾಗ್ತಾ ಇದೆ ಅಂದರೆ, ಹುಡುಗಿಗೂ ವಯಸ್ಸಾಯ್ತು, ಹೆಂಗೋ ತಳ್ಬಿಡೋಣ, ಹುಡುಗನಿಗೂ ವಯಸ್ಸಾಯ್ತು, ಯಾರು ಹೆಣ್ಣು ಕೊಡ್ತಾ ಇಲ್ಲ, ಹೆಂಗೋ ಮಾಡ್ಬಿಡೋಣ ಅಮ್ಮ, ಬಲವಂತದ ಮದುವೆ ಆಗ್ತಾ ಇದೆಯೇ ವಿನಃ ಪ್ರೀತಿಪೂರ್ವಕವಾಗಿ ಅಂದ್ರೆ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಸಂಸಾರಕ್ಕೆ ಅನುಗುಣವಾಗಿರ್ತಕ್ಕಂಥ ಮದುವೆ ಆಗ್ತಾ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.